19/11/2024 1/12/2024 ಮೋಟಾರ್ ಸ್ಪೋರ್ಟ್ಸ್ ಹಬ್ಬ ಮತ್ತು ಜಾಕ್ಸ್ ಸ್ಪೋರ್ಟ್ಸ್ ಕ್ಲಬ್ ಕಳಸ ಎರಡು ಸೇರ್ಬಿಟ್ಟು ಈ ಸತಿ ನಾವು ಚಿಕ್ಕಮಗಳೂರು ಫೆಸ್ಟಿವಲ್ ಆಫ್ ಸ್ಪೀಡ್ ಅಂತ ಒಂದು ಶುಕ್ರವಾರ ಶನಿವಾರ ಭಾನುವಾರ 3 ದಿವಸ ಮೋಟಾರ್ ಸ್ಪೋರ್ಟ್ಸ್ ಫೆಸ್ಟಿವಲ್ ಆಯೋಜಿಸಿದ್ದೀವಿ. ದಿ ಮೋಟಾರ್ ಸ್ಪೋರ್ಟ್ಸ್ ಕ್ಲಬ್ ಆಫ್ ಚಿಕ್ಕಮಗಳೂರು ಮತ್ತು ಟೀಮ್ ಜಾಕ್ಸ್ ಮೋಟಾರ್ ಸ್ಪೋರ್ಟ್ಸ್ ಕ್ಲಬ್ ಕಳಸದ ವತಿಯಿಂದ ಚಿಕ್ಕಮಗಳೂರಿನಲ್ಲಿ 29/11/2024 1/12/2024 ಮೋಟಾರ್ ಸ್ಪೋರ್ಟ್ಸ್ ಹಬ್ಬವನ್ನು ಆಯೋಜಿಸಿದ್ದೇವೆ ಎಂದು ದಿ ಮೋಟಾರ್ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷರಾದ ಜಯಂತ್ ಪೈ ತಿಳಿಸಿದರು. ಶುಕ್ರವಾರದಂದು ನಮ್ಮ ಸ್ಪ್ರಿಂಟ್ ಅಂದ್ರೆ ನಮ್ಮ ಕ್ರಿಕೆಟ್ T20 ಫಾರ್ಮ್ಯಾಟ್ ಇದೆ. ಅಥವಾ ನಮ್ಮ INRC ನ್ಯಾಷನಲ್ ಫಾರ್ಮ್ಯಾಟ್ ಒನ್ ಡೇ ಫಾರ್ಮ್ಯಾಟ್ ಅಂದ್ರೆ ಒಂದೇ ಸ್ಟೇಜ್ ನಡೀತದೆ. ಬೇರೆ ರೂಲ್ಸ್ ಎಲ್ಲ ಸೇಮ್ ಇರುತ್ತೆ. ಸೊ ಅದಕ್ಕೆ ಸ್ಪ್ರಿಂಟ್ 4ನೇ ಸೂತ್ರ ನ್ಯಾಷನಲ್ ಸೂತ್ರ 4ನೇ ಸೂತ್ರ ಆಗಿದೆ. ಈ ಚಾಂಪಿಯನ್ಶಿಪ್ ರೌಂಡ್ ಅದು ಬಸವನಕುಲ ಎಸ್ಟೇಟ್ ಅಲ್ಲಿ ನಡೀತದೆ 29ನೇ ತಾರೀಕು. 30ನೇ ತಾರೀಕು ಇಲ್ಲಿ ನಮ್ಮ ಸಗಣಿಪುರದ ಹತ್ರ ನೆಟ್ಕರಳ್ಳಿ ಹತ್ರ ಇರೋ ಒಂದು ಪ್ರೈವೇಟ್ ಜಾಗದಲ್ಲಿ 24th ಸಿಡ್ವಿನ್ ಕಾಫಿ ಕ್ರಾಸ್ ಸರ್. ಫಸ್ಟ್ ಟೈಮ್ ಚಿಕ್ಕಮಗಳೂರು ಹಿಸ್ಟ್ರಿನಲ್ಲಿ 2 ಕಾರ್ ಒಟ್ಟಿಗೆ ಸ್ಟಾರ್ಟ್ ಮಾಡ್ತಾ ಟ್ರ್ಯಾಕ್ ಮಾಡಿದ್ದೀವಿ ಸರ್. 24 ಎಕರೆ ದೊಡ್ಡ ವಿಶಾಲವಾದ ಜಾಗ ಇದೆ. ಆ ಜಾಗದಲ್ಲಿ 2 ಕಾರ್ ಒಟ್ಟಿಗೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಒಂದು ಅದರಲ್ಲಿ ಅವ್ರು ಕ್ರಿಸ್ಕ್ರಾಸ್ ಮಾಡಲಿಕ್ಕೆ ಒಂದು ಸೇತುವೆ ಥರ ಕ್ರಿಯೇಟ್ ಮಾಡಿದ್ದೀವಿ. ಅದು ಚಿಕ್ಕಮಗಳೂರಿನಲ್ಲಿ ಆಟೋಕ್ರಾಸಲ್ಲಿ ಫಸ್ಟ್ ಟೈಮ್ ಮಾಡಿರುವಂಥದ್ದು. ಮತ್ತೆ ಭಾನುವಾರದಂದು 2 ವೀಲರ್ ಆಟೋಕ್ರಾಸ್. ಈ ಮೂರು ಸೇರಿಬಿಟ್ಟು ಚಿಕ್ಕಮಗಳೂರು ಫೆಸ್ಟಿವಲ್ ಆಫ್ ಸ್ಪೀಡ್ ಅಂತ ಮಾಡಿದ್ದೀವಿ. ಮೋಟಾರ್ ಸ್ಪೋರ್ಟ್ಸ್ ಕ್ಲಬ್ ಆಫ್ ಚಿಕ್ಕಮಗಳೂರು ಮತ್ತು ಜಾಕ್ಸ್ ಮೋಟಾರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ 2 ಸೇರಿ ಮಾಡ್ತಾರೆ. ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಸಮೃದ್ಧ ಪೈರವರು ಈ ಬಾರಿ ವಿಶೇಷವಾಗಿ ಟ್ವಿನ್ ಟ್ರ್ಯಾಕ್ ಮತ್ತು ಅಂಡರ್ ಪಾಸ್ ಕ್ರಾಸ್ ಸೇತುವೆ ನಿರ್ಮಿಸಿದ್ದು ಬಹಳ ವಿಭಿನ್ನ ಮತ್ತು ರೋಮಾಂಚನಕಾರಿಯಾಗಿ ನಡೆಯಲಿದ್ದು ಚಿಕ್ಕಮಗಳೂರಿನ ಜನತೆ ರ್ಯಾಲಿ ವೀಕ್ಷಿಸಬೇಕು ಎಂದು ಹೇಳಿದರು. ಬೇರೆ ಬೇರೆ ಕ್ಯಾಟಗರಿ ಅಂದ್ರೆ ಸ್ಪ್ರಿಂಟ್ 1 ಸ್ಪ್ರಿಂಟ್ 2 ಅಂತ ಇದೆ. ಅದ್ರಲ್ಲಿ 5 ಕ್ಯಾಟಗರಿ ಬರುತ್ತೆ. ಟೋಟಲ್ ಬಹುಮಾನ ಸೇರಿ 2 ಲಕ್ಷ ರೂಪಾಯಿ ಕ್ಯಾಶ್ ಬಹುಮಾನ ಮತ್ತು ಬೇರೆ ಬೇರೆ ಕ್ಯಾಟಗರಿಗೆ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ಇದೆ. ಓವರ್ ಆಲ್ ಪ್ರೈಸ್ ಕೂಡ ಇದೆ. ಅದೇ ಥರದಲ್ಲಿ ಕಾಫಿ ಕ್ರಾಸ್ನಲ್ಲಿ 30ನೇ ತಾರೀಕು ನಡೆಯುವಂಥ ಕಾಫಿ ಕ್ರಾಸ್ ಟೈಮ್ ಅಟ್ಯಾಕ್ನಲ್ಲಿ ನಾವು 10 ಕ್ಯಾಟಗರಿ ಮಾಡಿದ್ದೀವಿ. 3 ಲಕ್ಷ ರೂಪಾಯಿ ಟೋಟಲ್ ಕ್ಯಾಶ್ ಪ್ರೈಸ್ ಬಹುಮಾನ ಇದೆ. ಮತ್ತೆ ಕರೆಕ್ಟ್ 1, 2, 3 ಇದೆ. ಆಮೇಲೆ ಎಲ್ಲ ಕ್ಯಾಟಗರಿ ಗೆದ್ದಿರುವಂಥವ್ರು ಡರ್ಟ್ ಕಿಂಗ್ಗೆ ಫೈಟ್ ಮಾಡ್ತಾರೆ. ಟಾಪ್ 10 ಕಾರ್ ಅವ್ರಿಗೆ ಯಾರು ಫಾಸ್ಟೆಸ್ಟ್ ಟೈಮ್ ಮಾಡಿರ್ತಾರೆ ಅವರು ಡರ್ಟ್ ಕಿಂಗ್ ಅಂತ ಫೈಟ್ ಮಾಡ್ತಾರೆ. ಅದು ಸಾಯಂಕಾಲ ನಡೆಯುತ್ತೆ ಸರ್. ಅದು ಭಾನುವಾರದಂದು ಅದೇ ಥರ ಬೈಕ್ಗಳಿಗೆ 2 ವೀಲರ್ ಕ್ಯಾಟಗರಿ 10 ಕ್ಯಾಟಗರಿ ಇದೆ. ಅದಕ್ಕೆ ಒಟ್ಟು 2 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಇದೆ. ಮತ್ತು ಪ್ರತಿ ಕ್ಯಾಟಗರಿ ಫಸ್ಟ್ ಸೆಕೆಂಡ್ ಥರ್ಡ್ ಇದೆ ಸರ್. ಸೇಫ್ಟಿಗಾಗಿರುವಂಥದ್ದು ACLS ಆಂಬ್ಯುಲೆನ್ಸ್ ಕೂಡ ಬೆಂಗಳೂರಿಂದ ಬರ್ತಾ ಇದೆ. ಆಮೇಲೆ ರೇಡಿಯೋ ಆ್ಯಪ್ ಕಮ್ಯುನಿಕೇಶನ್ ಆ್ಯಸ್ ಯೂಶುವಲ್ ನಮ್ಗೆ ಈ ಥರ ಇದ್ದೇ ಇದೆ. ಇಷ್ಟು ಸರಿ ಈ ವರ್ಷ ಮಾಡ್ತಿತ್ತು. ಇದು ಹೊಸದಾಗಿ ಒಂಥರ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀವಿ. ಚಿಕ್ಕಮಗಳೂರಿನಲ್ಲಿ 3 ದಿವಸ ಶುಕ್ರವಾರ ಶನಿವಾರ ಅಂದರೆ ಈಗ ಕಾರ್ ತೊಗೊಂಡು ಬರೋರಿಗೆ 1 ಇವೆಂಟ್ ಮತ್ತು 2 ಇವೆಂಟ್ ಒಟ್ಟಿಗೆ ಸಿದ್ದಂಗೆ ಆಗ್ತದೆ. ಅದಕ್ಕೋಸ್ಕರ ಈ ಥರ ಪ್ಲಾನ್ ಮಾಡಿದ್ದೀವಿ. ಮತ್ತೆ ಸ್ಕೂಟಿನೇ ಮತ್ತು ಸಾಯಂಕಾಲ ಇವೆಂಟ್ ಸಾಯಂಕಾಲ ಆ ಥರ ಮಾಡಿರೋದು ಸರ್. ಅದು ಟೈಮ್ ಅಟ್ಯಾಕ್ 2 ವೀಲರ್ ಅದೆರಡು ಕೂಡ ಇಲ್ಲಿ ನಡ್ಕೊಂಡು ಅಲ್ಲೇ ಸಾಯಂಕಾಲ ಮತ್ತೆ ಹೋಗ್ಬರ್ತಾರೆ ಸರ್. ಸೊ ಎಲ್ಲ ಮಾಧ್ಯಮದಲ್ಲಿ ವಿನಂತಿ ಸರ್, ಇಲ್ಲೇ ಹತ್ರ ಇರೋದೇ ತಾವು ಬಂದು. ಪ್ಲಸ್ ಸರ್ ಫಸ್ಟ್ ಟೈಮ್ ಚಿಕ್ಕಮಗಳೂರು ಹಿಸ್ಟ್ರಿನಲ್ಲಿ ಟ್ವಿನ್ ಟ್ರ್ಯಾಕ್ ಮಾಡಿದ್ದೀವಿ. ಅಂದರೆ 2 ಕಾರ್ ಒಟ್ಟಿಗೆ ಸ್ಟಾರ್ಟ್ ಆಗುತ್ತೆ. ಒಂದು ಮ್ಯಾಜಿಕ್ ಬಾಕ್ಸ್ ಅಲ್ಲಿ ಬಿಲ್ಸ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ನಮ್ಮ ವಿಡಿಯೋ ಗ್ರೂಪಲ್ಲಿ ನಮ್ದು ಒಂದು ಪ್ರೋಮೋ ವಿಡಿಯೋ ಮಾಡಿ ಅದನ್ನು ಕೂಡ ಇವತ್ತು ಹಾಕ್ತೀವಿ ಈಗ. ಸೊ ನಿಮ್ಗೊಂದು ಅಂದಾಜು ಆಗುತ್ತೆ ಯಾವ ಥರ ನಡೀತದೆ ಅಂತ ಹೇಳಿ. ಸೊ ಹೊಸ ಪ್ರಯೋಗ ಮಾಡಿದ್ದೀವಿ. ತಮ್ಮೆಲ್ಲ ಸಹಕಾರ ಬೇಕು ಇದ್ರ ಬಗ್ಗೆ ಇದು ಮಾಡಲಿಕ್ಕೆ. ಬೇರೆ ಪ್ರಶ್ನೆಗಳಿವೆ ಸರ್. ಸುದ್ದಿಗೋಷ್ಠಿಯಲ್ಲಿ ಕಳಸ ಟೀಮ್ ಜಾಕ್ಸ್ ಮೋಟಾರ್ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾದ ಶ್ರೀಕಾಂತ್ JM, ಫಾರೂಕ್ ಅಹಮದ್, ದಿಲೀಪ್ ಜೋಶಿ, ಗಿರಿಜಾಶಂಕರ್ ಜೋಶಿ ಉಪಸ್ಥಿತರಿದ್ದರು.